ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನೋ ಫ್ರೆಶ್ ಆಗಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ವ್ಲಾಗ್ ಮಾಡ್ಬೇಕು ಅಂತಾನೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಇಷ್ಟ ದಿನ ಏನಾಗಿತ್ತು ಅಂತ ಅಂದ್ರೆ, ಇಷ್ಟ ದಿನ ಅಂತ ಅಲ್ಲ, ಕೆಲವೊಂದಿಷ್ಟು ವ್ಲಾಗ್ಗಳು ಡೈಲಿ ವ್ಲಾಗ್ ಮಾಡ್ಲೇಬೇಕು ಅಂತ ಹೇಳಿ ಮಾಡ್ತಾ ಇದ್ದೆ. ಮನೆತು ರಿಯಾಕ್ಷನ್ ನೋಡಿ ಏನು ಹೇಳ್ಬೇಡಿ, ಸ್ವಲ್ಪ ಹಾಗೆ ಇವತ್ತು ವ್ಲಾಗ್ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ಯಾಕೆ ಅಂತ ಅಂದ್ರೆ, ಒಂದು ಏನು ಏನು ಇವತ್ತು ಮಂಗಳವಾರದ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬ ಇಲ್ಲ ಇವತ್ತಿನ ದಿನ ಅಂತ ಹೇಳ್ತಾ ಇದ್ದೀನಲ್ವಾ. ನೀನ್ ಮಾತಾಡ್ತಾ ಇದ್ರೆ ನಾನು ಹಿಂಗ್ ಮಾತಾಡ್ಲಿ? ಎಲ್ಲಿ? ಏನು ಪೂಜೆ ಇತ್ತಾ? ಎಲ್ಲಿ ಪೂಜೆ? ಇವತ್ತಿಲ್ಲ, ಎಲ್ಲೂ ಇಲ್ಲ. ಇವತ್ತು ನಾಡಿದ್ದಿದೆ. ಸೊ ಅಕ್ಕೆ ಬಾಬಾ ಹೋಗೋಣ. ಓಕೆ ಓಕೆ. ಇವತ್ತಿನ ವ್ಲಾಗ್ ರೀಸನ್ ಎಂತ ಇಲ್ಲ. ಸೊ ಸ್ವಲ್ಪ ಬಾಯಿ ಮುಚ್ಚುತ್ತೀಯಾ? ಬಾಯಿ ಮುಚ್ಚು. ಇವತ್ತಿನ ವ್ಲಾಗ್ ಅಲ್ಲಿ ವಿಶೇಷ ಅಂತ ಏನಿಲ್ಲ. ಸೊ ಹಾಗೆ ಇವತ್ತಿನ ಖುಷಿಯಾಗಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹೇಳಿ ಹಾಯ್ ಅನ್. ಹಾಯ್ ಎವ್ರಿವನ್ ಹೇಳಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅಲ್ಲ ಮಮ್ಮಿ ಯೂಟ್ಯೂಬ್ ಚಾನಲ್. ಸೊ ಓಕೆ ಫ್ರೆಂಡ್ಸ್, ಬನ್ನಿ. ಹಾಗೆ ಇವತ್ತು ಅತ್ತಿಗೆ ಮನೆಯಲ್ಲಿ ನನಗೆ ಕೊಟ್ಟಿರೋ ಸೀರೆನ ತೋರಿಸ್ತೀನಿ. ಸೊ ಅದನ್ನೇ ತೋರಿಸ್ಬೇಕಂತಾನೆ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಅದು ತೋರಿಸ್ಬೇಕು ಅಂತ ಹೇಳಿ. ಸೊ ನಮ್ಗೇನು ತರೋ ನೆಸೆಸಿಟಿ ಇರಲಿಲ್ಲ, ಆದ್ರೂ ಅವರು ಖುಷಿಯಿಂದ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಸ್ಯಾರಿ ನೀವೇನಾದ್ರೂ ನೋಡಿಲ್ಲ ಅಂತ ಇದ್ರೆ ಅದನ್ನು ಕೂಡ ತೋರಿಸ್ತೀನಿ. ಹಸ್ಬೆಂಡ್ ಕೊಡಿಸಿದ್ದಾರೆ ಅಂತ ಹೇಳಿದ್ನಲ್ವಾ. ಸೊ ಅದನ್ನು ಕೂಡ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ಬೇಕು. ತಪ್ಪೇನ್ ಚಾನಲ್ಗೆ ಏನ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ದೆ ನಾನು ಸ್ಯಾರಿನ ನಿಮಗೆ ತೋರ್ಸಕ್ ಆಗಿರ್ಲಿಲ್ಲ, ಯಾಕಂದ್ರೆ ನಾನು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಅಂತ. ಸೊ ಹಾಗೆ ಏನ್ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದೆಲ್ಲ ಡಿಲೀಟ್ ಆಗಿದೆ ಅಂತಾನು ಕೂಡ ಹೇಳಿದ್ದೆ, ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೆ. ಸೊ ಇವತ್ತು ನಾನು ಫಂಕ್ಷನ್ ಉಟ್ಕೊಳ್ತೀನಿ, ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅಲ್ಲೂ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ತೋರ್ಸಕ್ಕೆ, ಅಂದ್ರೆ ಕಂಡಿಲ್ಲ ಅಂತ ಅಂದ್ರೆ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಸೊ ಫಸ್ಟ್ ನಾನು ಸ್ಯಾರಿ ತೋರಿಸ್ಕೊಬಿಡ್ತೀನಿ, ಹಸ್ಬೆಂಡ್ ಕೊಡ್ಸಿರೋ ಸ್ಯಾರಿನ. ಸೊ ಸ್ವಲ್ಪ ಓಕೆ, ಇದು ಬಂದ್ಬಿಟ್ಟು ಹಸ್ಬೆಂಡ್ ನನಗೆ ಕೊಡ್ಸಿರೋ ಸ್ಯಾರಿ. ಸಕ್ಕದಾಗಿದೆ. ಪರ್ಪಲ್ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಆಕ್ಚುಲಿ. ಇದು ಪರ್ಪಲ್, ನಿಮಗೆ ಅಲ್ಲಿ ಯಾವ ತರ ಕಾಣುತ್ತೆ, ಪಿಂಕ್ ಕಾಣುತ್ತೆ. ಸೊ ಇದು ಪರ್ಪಲ್ ಕಲರ್ ಸ್ಯಾರಿ. ಸಖತ್ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ. ಇವಾಗೆಲ್ಲ ದೊಡ್ಡ ಬಾರ್ಡರ್ ಸ್ಯಾರಿ ಉಡಕ್ಕೆ ಯಾರು ಇಷ್ಟಪಡೋದಿಲ್ಲ. ಸೊ ಇವಾಗ ಅದೆಲ್ಲ ಫ್ಯಾಷನ್ ಆಗಿದೆ ದೊಡ್ಡ ಬಾರ್ಡರ್ ಸ್ಯಾರಿ. ಸೊ ಸಖತ್ತಾಗಿದೆ ಮಾತ್ರ. ಎಷ್ಟು ಸಾಫ್ಟ್ ಇದೆ ಗೊತ್ತಾ ನಿಮ್ಗೆ. ಇದು ನೋಡಿ ಅನ್ಸ್ಬೋದು ಎಲ್ಲೋ ಹಾರ್ಡ್ ಆಗಿದೆ, ಹಳ್ಕೊಳ್ಳುತ್ತೆ ಅಂತ. ಬಟ್ ನೋ, ತುಂಬಾ ಸಾಫ್ಟ್ ಇದೆ. ಉಟ್ಕೊಂಡಾಗ ಯಾವ ತರ ಕೂರಿಸ್ತೀವಿ ಆ ತರ ಕುತ್ಕೊಳ್ಳುತ್ತೆ. ನೀವೆಲ್ಲ ನನ್ನ ಫೋಟೋಸ್ ಇಲ್ಲಿ ಆಡ್ ಮಾಡಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಹಸ್ಬೆಂಡ್ ಜೊತೆ ನಿಂತ್ಕೊಂಡಿರೋದು ಸಖತ್ತಾಗಿ ಕೂರುತ್ತೆ. ಫೋಟೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಂತರ ಇದ್ರದ್ದು ಏನು ವರ್ಕ್ ಮಾಡ್ಸಕ್ ಆಗಿಲ್ಲ ಆಕ್ಚುಲಿ. ನಂಗೆ ಒಂದು ಗುಚ್ಚ ಹಾಕ್ಸೋಣ ಅನ್ಕೊಂಡಿದ್ದೆ, ಬಟ್ ನಮ್ಗೆ ಬೇಗ ಬೇಕಾಗಿತ್ತಲ್ವಾ ಸ್ಯಾರಿ, ಅದಕ್ಕೋಸ್ಕರ ಗುಚ್ಚ ಹಾಕ್ಸಕ್ ಆಗಿಲ್ಲ. ಸೊ ಹಾಗೆ ಸಿಂಪಲ್ ಆಗಿ ಅವತ್ತಿನ ದಿನ ಉಟ್ಕೊಂಡಿದ್ದಾಯ್ತು. ಬಟ್ ಚೆನ್ನಾಗಿದೆ ಸ್ಯಾರಿ, ಸಖತ್ತಾಗಿದೆ. ಇಲ್ಲಿ ಫುಲ್ ಸಿಲ್ವರ್ ಡಿಸೈನಿಂಗ್ ಇದೆ, ಅದರಲ್ಲಿ ಪರ್ಪಲ್ ಫ್ಲವರ್ಸ್ ಇದೆ. ಸೊ ಸಖತ್ತಾಗಿದೆ ಸ್ಯಾರಿ. ಇಷ್ಟು ಚೆನ್ನಾಗಿದೆ ಗೊತ್ತಾ, ಅದು ಉಟ್ಕೊಂಡಾಗೆ ಸಖತ್ತಾಗಿ ಕಾಣುತ್ತೆ. ದೊಡ್ಡ ಬಾರ್ಡರ್ ಬೇರೆ ಸಖತ್ತಾಗಿ ಕಾಣುತ್ತೆ. ಸೊ ಅದ್ರಲ್ಲೂ ಇದ್ರ ಎಲ್ಲ ಒಂದು ಒಪಿನಿಯನ್ ಏನಂತ ಅಂದ್ರೆ, ಸ್ವಲ್ಪ ನೀವು ಸ್ಲೀವ್ಸ್ ಅಂದ್ರೆ ಈ ಬ್ಲೌಸ್ ಸ್ಲೀವ್ಸ್ ನ ಸ್ವಲ್ಪ ಲಾಂಗ್ ಇಡಿಸ್ಬೇಕಿತ್ತು ಅಂತ ಹಸ್ಬೆಂಡ್ ಕೂಡ ಅದನ್ನೇ ಹೇಳಿದ್ರು. ಬಟ್ ನಂದೆಲ್ಲ ಆಲ್ಮೋಸ್ಟ್ ಸ್ಯಾರಿ ಬ್ಲೌಸ್ ಎಲ್ಲ ಸ್ವಲ್ಪ ಲಾಂಗೇ ಇರೋದ್ರಿಂದ ನಾನು ಇದನ್ನ ಶಾರ್ಟ್ ಆಗಿ ಅಂದ್ರೆ ಹೊಲ್ಸೋಣ ಅಂತ ಹೇಳ್ಬಿಟ್ಟು ಹೊಲಿಸ್ದೆ. ಬಟ್ ಅಷ್ಟೊಂದು ಇದಕ್ಕೆ ಅದು ಮ್ಯಾಚಬಲ್ ಅನ್ಸಲ್ಲ, ಯಾಕಂದ್ರೆ ಸ್ವಲ್ಪ ಉದ್ದ ಸ್ಲೀವ್ ಇದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಲಕ್ಸುರಿಯಾಗಿ ಕಾಣ್ತಾ ಇತ್ತು. ಬಟ್ ಅದೊಂದು ಮಿಸ್ಟೇಕ್ ಮಾಡಿದೆ ನಾನು, ಸ್ವಲ್ಪ ಶಾರ್ಟ್ ಆಗಿ ಇಡಿಸ್ಬಿಟ್ಟೆ ಬ್ಲೌಸ್ನ. ಅದ ಬ್ಲೌಸ್ ನಂಗೆ ತೋರ್ಸಕ್ಕೂ ಇಷ್ಟ ಇಲ್ಲ, ಯಾಕಂದ್ರೆ ಎಲ್ಲರೂ ಒಪಿನಿಯನ್ ಅದನ್ನೇ, ಸ್ಯಾರಿ ಚೆನ್ನಾಗಿದೆ ಬ್ಲೌಸ್ ಯಾಕಂಗೆ ಹೊಲ್ಸಿದೀಯಾ ಅಂತ. ಸೊ ಸ್ಯಾರಿ ನನ್ನ ಹತ್ರ ಒಂದು ಮಸ್ತಾಗಿರೋ ಸ್ಯಾರಿ ಹಸ್ಬೆಂಡ್ ಕೊಡ್ಸಿರೋದು. ಇದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ಹೇಳಿದ್ದೀನಿ ಎಷ್ಟು ಅಂತ. 4000 ಸಮಥಿಂಗ್ ಹಿಡಿದು 4000 ಕೊಟ್ಟು ತೊಗೊಂಡಿರೋ ಸ್ಯಾರಿ ಇದು. ಚೆನ್ನಾಗಿದೆ. ನೆಕ್ಸ್ಟು ಅತ್ತಿಗೆ ಮನೇಲಿ ನಂಗೆ ಕೊಟ್ಟಿರೋ ಸ್ಯಾರಿ ತೋರಿಸ್ತೀನಿ.
ನನಗೆ ಬಾಗಿನ ಕೊಟ್ರಲ್ವಾ ಅದರಲ್ಲೇ ಇಟ್ಟು ಕೊಟ್ಟಿದ್ರು ಈ ಸ್ಯಾರಿನ ನೋಡಿ. ನನ್ನ ಹತ್ರ ಈ ಕಲರ್ ಸ್ಯಾರಿ ಇರಲಿಲ್ಲ. ಸೊ ಇದೊಂದು ಸ್ವಲ್ಪ ಗೋಲ್ಡನ್ನು ಅಲ್ವಾ, ಈ ಕಡೆ ಎಲ್ಲೋನೂ ಅಲ್ಲ, ಆ ಥರ ಇದೆ. ಗೋಲ್ಡನ್ ಎಲ್ಲೋ ಮಿಕ್ಸ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಇದೆ. ಸೊ ತೋರಿಸ್ತೀನಿ, ನಾನು ಇನ್ನು ಓಪನ್ ಕೂಡ ಮಾಡಿಲ್ಲ ಹೇಗಿದೆ ಅಂತ. ಇಲ್ಲಿ ಬ್ಲೂ ಏನಿದು ಡಾರ್ಕ್ ರಾಯಲ್ ಬ್ಲೂ ಅಂತ ಹೇಳ್ತಾರಲ್ವ, ಸೊ ಅದು ಅಷ್ಟೊಂದು ದೊಡ್ಡ ಇದಲ್ಲ, ಏನು ಹೇಳ್ತಾರೆ ಬಾರ್ಡರ್ ಅಲ್ಲ, ಎರಡು, ಒಂದು ಗೋಲ್ಡನ್ ಮತ್ತೆ ಒಂದು ಬ್ಲೂ ಅಂದರೆ ರಾಯಲ್ ಬ್ಲೂ ಕಲರ್ ಬಾರ್ಡರ್ ಬಂದಿದೆ. ಸೌಂಡ್ ಮಾಡೋದು, ಎರಡು ಕಲರಲ್ಲಿ ಇದು ಬಾರ್ಡರ್ ಬಂದಿದೆ. ಹಾಗೆ ಸರು ಕೂಡ ಇದು ನೋಡಿಲ್ಲ ನಾನು, ನೋಡೋಣ ಇವಾಗ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಚೆನ್ನಾಗಿದೆ ಅಂತ, ಏನು ಸಾಫ್ಟ್ ಇದೆ, ಮುಟ್ಟಿದ್ರೆ ಅನ್ಸುತ್ತೆ ಸಾಫ್ಟ್ ಇದೆ ಅಂತ. ನೋಡೋಣ ಇರು ಮೊನ್ನೆ. ಹೌದು, ಇದು ರಾಯಲ್ ಬ್ಲೂ ಅಲ್ಲೇ ಸರ್ ಕೂಡ ಬಂದಿದೆ ನೋಡಿ. ಆಮೇಲೆ ಬ್ಲೂ ಅಲ್ಲೇ ಬ್ಲೌಸ್ ಪೀಸ್ ಕೂಡ ಇದೆ. ಸೊ ಚೆನ್ನಾಗಿದೆ ಸ್ಯಾರಿ, ನೈಸ್ ಕಲರ್ ಚೆನ್ನಾಗಿದೆ. ಆಕ್ಚುಲಿ ಇದು ನಿಮ್ಗೆ ಅಲ್ಲಿ ತುಂಬಾ ಡಾರ್ಕ್ ಎಲ್ಲೋ ಕಾಣ್ತಾ ಇದೆ, ಅಷ್ಟು ಡಾರ್ಕ್ ಎಲ್ಲೋ ಇಲ್ಲ, ಇದು ಇಲ್ಲಿ ಗೋಲ್ಡನ್ ಎಲ್ಲೋ ಅಂತ ಹೇಳ್ಬೋದು. ಗೋಲ್ಡನ್ ಎಲ್ಲೋ ಇದೆ. ಚೆನ್ನಾಗಿದೆ, ಓಕೆ, ಸೂಪರ್ ಸ್ಯಾರಿ. ಸೊ ಇದು ನಮ್ಮ ಅತ್ತಿಗೆ ಮನೇಲಿ ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿರೋ ಸ್ಯಾರಿ. ಚೆನ್ನಾಗಿದೆ, ಓಕೆ. ಇದನ್ನ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು, ಇದು ಮಿಸ್ ಮಾಡಿದ್ದೆ. ಹಾಗೆ ನನ್ನ ಸ್ಯಾರಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ಲಿಲ್ಲ, ಕೆಲವೊಂದು ಕಾರಣಗಳಿಂದ ಹೇಳಿದ್ದೆ ನಿಮಗೆ, ಡಿಲೀಟ್ ಆಗಿತ್ತು ವಿಡಿಯೋಸ್ ಅಂತ. ಸೊ ಅದರಿಂದ ಇವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಇದು ನಮ್ಮ ಅತ್ತಿಗೆ ಮನೆದು, ಅದು ನನ್ನ ಸ್ಯಾರಿ. ಓಕೆ, ಇದೊಂದು ಅಪ್ಡೇಟ್ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ, ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೀವು ನೋಡ್ಬೋದು. ಓಕೆನಾ? ಹಾಗೆ ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಹೇಳಿ ನನಗೂ ಕೂಡ ಹೊಸ ಒಂದು ಕಂಟೆಂಟ್ ಕೊಡೋಕ್ಕೆ ಆದಷ್ಟು ಸ್ಫೂರ್ತಿ ಸಿಗುತ್ತೆ. ಓಕೆನಾ? ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಮಾಡ್ತಾ ಇಲ್ಲ. ಒಂದ್ಸರಿ ಮಾಡಿದ್ರೆ ಸಾಕು, ಮತ್ತೆ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದ್ಸರಿ ಮಾಡಾದ್ಮೇಲೆ ಮತ್ತೊಂದ್ಸರಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಅನ್ಸಬ್ಸ್ಕ್ರೈಬರ್ ಆಗುತ್ತೆ. ಅದ್ಯಾವುದು ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಒಂದ್ಸರಿ ಮಾಡಿದ್ರೆ ಸಾಕು. ಓಕೆನಾ? ಬನ್ನಿ. ಪ್ರತಿ ವರ್ಷ ಅಮ್ಮ ಈ ಟೈಮಲ್ಲಿ ಸಂಡಿಗೆ, ಮೆಣಸಿನಕಾಯಿ ಎಲ್ಲ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಸಂಡಿಗೆ ಥರ ಸೌತೆಕಾಯಿ ಸಂಡಿಗೆ ಎಲ್ಲ ಮಾಡಿರ್ತಾರೆ. ಸೊ ಅದು ಸೀಸನ್ಗೆ ಈ ಥರ ಮಾಡಿಟ್ಕೊಂಡು ಮಳೆಗಾಲಕ್ಕೂ ಕೂಡ ಆಗ್ಬೋದು. ಸೊ ಅಷ್ಟೊಂದೆಲ್ಲ ಮಾಡಿರ್ತಾರೆ. ಇನ್ನು ಹಪ್ಪಳ ಕೂಡ ಮಾಡ್ತಾರೆ. ಸೊ ವರ್ಷವೂ ಅಷ್ಟೇ ಅಮ್ಮ ನಾನಿಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು, ಊರಲ್ಲಿ ಕೂಡ ನಾನು ಜಾಸ್ತಿ ದಿನ ಇರೋಕ್ಕಾಗಲ್ಲ, ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅಮ್ಮ ಸ್ವಲ್ಪ ನನಗೆ ಅಂತ ಹೇಳಿ ಇಟ್ಟಿರ್ತಾರೆ. ಸೊ ಅದನ್ನು ಲಾಸ್ಟ್ ಟೈಮ್ ಹೋದಾಗ ಕೊಟ್ಟು ಕಳಿಸಿದ್ರು, ಗೃಹ ಪ್ರವೇಶಕ್ಕೆ ಬಂದಾಗ. ಸ್ವಲ್ಪ ಬಿಸಿಲಿಗೆ ಹಾಕಿಟ್ಬಿಟ್ರೆ ಚೆನ್ನಾಗಿರುತ್ತೆ ಮಳೆಗಾಲಕ್ಕೆಲ್ಲ. ಸೊ ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಹಾಕಿಡ್ತಾ ಇದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಒಂದು ಬಿಸಿಲಿಗೆ ಹಾಕಿದರೆ ಸಾಕು, ಒಣಗಿತ್ತೆ. ಬಟ್ ತುಂಬ ದಿನ ಇಟ್ಬಿಟ್ರೆ ಅದು ಥಂಡಿ ಹಿಡಿದ್ಬಿಡುತ್ತೆ ಅಂತ ಹೇಳಿ ಮತ್ತೆ ನಾನು ಸ್ವಲ್ಪ ಬಿಸಿಲಿಗೆ ಹಾಕಿದೆ. ಆನಂತರ ಇವತ್ತೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅಂತ ಅಂದರೆ, ಆಲೂಗೆಡ್ಡೆ ಮತ್ತು ಹೂಕೋಸು ಹಾಕಿ ಒಂದು ಕರಿ ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಏನೇನು ಬೇಕಂತ ಹೇಳಿ ನಾನು ಮಾಡ್ತಾನೆ ಹೇಳ್ತೀನಿ. ಸೊ ಹಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಹಸ್ಬೆಂಡ್ಗೆ ನಾನು ಈ ಚಪಾತಿ ಮತ್ತು ಆಲೂ ಕರಿನ ಮಾಡ್ತಾ ಇರೋದು. ಮೊದಲು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಅಥವಾ ಜಾಸ್ತಿನೇ ಹಾಕೊಬೋದು. ನಿಮ್ಮ ಹತ್ರ ಏನಾದ್ರು ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇಲ್ಲಿ 1-2 ಸ್ಪೂನಷ್ಟು ಎಣ್ಣೆಗೆ ನಾನು ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಆನಂತರ ಕರಿಬೇವೆಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಟಪಟ ಅನ್ನಬೇಕು. ಆನಂತರ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟು ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಡಬಾರ್ದು, ಅದು ಪಾಯ್ಸನ್ ರಿಲೀಸ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಮನೇಲೇ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ. ಆವಾಗಲೇ ಮಾಡ್ಕೊಂಡ್ಬಿಡ್ತೀನಿ. ಕುಟಾಣಿ ಇದ್ದರೆ ಏನು ತೊಂದರೆ ಇಲ್ಲ, ಆವಾಗಲೇ ಮಾಡಿಕೊಂಡು ಹಾಕ್ಬೋದು. ಫ್ರೆಶ್ ಆಗಿರುತ್ತೆ, ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು.
ಆನಂತರ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ. ಹೇಗೆ ಅಂತ ಅಂದರೆ ಇದು ಸ್ವಲ್ಪ ಮಿದುವಾಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಈ ಒಂದು ಆಲೂ ಕರಿ ನನ್ನದೇ ಒಂದು ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ಆಲೂ ಮತ್ತು ಹೂಕೋಸು ಹಾಕಿ ಮಾಡ್ತಾ ಇರೋದು. ಸೊ ಆಲೂಗೆ ಹೂಕೋಸಿಗೆ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ ಥರ, ಅಂದರೆ ಟೇಸ್ಟ್ ಒಂದೇ ಥರ ಇರುತ್ತೆ. ಬೆಂದ ಮೇಲೆ ಎರಡೂ ಕೂಡ ಒಂದೇ ಥರ, ಅಂದರೆ ಕ್ರೀಮಿ ಆಗಿರುತ್ತೆ. ಸೊ ಯಾವುದಕ್ಕೂ ಡಿಫ್ರೆನ್ಸ್ ಅನ್ಸೋದಿಲ್ಲ. ನಂತರ ನಾನೊಂದು ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಹುಳಿ ಹಾಕೋಕ್ಕೂ ಮುಂಚೆ ಈ ಟೊಮೊಟೊ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು ಇದು ಸ್ವಲ್ಪ ಮಿದುವಾಗಿ ಎಣ್ಣೆ ಬಿಡಬೇಕು, ಅಷ್ಟು ತನಕ ನಾವು ಬಾಡಿಸ್ಬೇಕಾಗತ್ತೆ, ಬೇಗ ಬಿಡಬೇಕಾಗತ್ತೆ. ಸೊ ಬಿಟ್ಬಿಟ್ಟು ನಾವು ಇದನ್ನ ಲೆನ್ಸ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಆದ ನಂತರ ನೋಡೋಣ ಯಾವ ಥರ ಬರುತ್ತೆ ಅಂತ. ನಾನು ಎಷ್ಟೋ ಸರಿ ಅಂದ್ಕೊಳ್ತೀನಿ ರೆಸಿಪಿನ ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂತ, ಬಟ್ ಗಡಿಬಿಡಿಲಿ ಅಡುಗೆ ಮಾಡ್ತಾ ಇರ್ತೀನಲ್ವ, ಸೊ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಈ ಥರ ನನಗೆ ಟೈಮ್ ಸಿಕ್ಕಾಗ ನಾನು ವಿಡಿಯೋ ಮಾಡಿಕೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೂ ನನಗೆ ತುಂಬಾ ಈಸಿ ಆಗುತ್ತೆ. ಆದಷ್ಟು ನಾನು ಓನ್ ರೆಸಿಪಿನ ಯೂಸ್ ಮಾಡ್ತೀನಿ. ಆಮೇಲೆ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿನ ಜಾಸ್ತಿ ಟ್ರೈ ಮಾಡ್ತೀನಿ ಮನೇಲಿ. ಸೊ ನಂತರ ನಂದು ಅರ್ಧಕ್ಕಿಂತ ಕಮ್ಮಿನೇ ಅರಿಶಿನ ಪುಡಿ ಹಾಕ್ಕೋಬೇಕು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆನಂತರ 1 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಜೀರಾ ಪೌಡರ್, ನಂತರ ಧನಿಯಾ ಪೌಡರ್, ಇದು ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಆನಂತರ ಸ್ವಲ್ಪ ಗರಂ ಮಸಾಲ ಯಾಕಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ಬೋದು. ಇಲ್ಲ ಅಂತ ಅಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸ್ಕಿಪ್ ಮಾಡಿದರೆ ಏನಾಗುತ್ತೆ ಅಂತ ಅಂದರೆ ಆ ಒಂದು ಟೇಸ್ಟ್ ಬರೋದಿಲ್ಲ. ನಿಮ್ಗೆ ಜಾಸ್ತಿ ಬೇಡ ಅಂದರೆ ಕಮ್ಮಿನಾದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನೋಡಿ, ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕು. ನೋಡಿ ಈ ಥರ ಎಣ್ಣೆ ಎಲ್ಲ ಬಿಡ್ತಾ ಇರಬೇಕು, ಇಷ್ಟ ಆದರೆ ಚೆನ್ನಾಗಿರುತ್ತೆ. ಸೊ ನೀವು ಇದೇ ಒಂದು ಮಸಾಲೆಗೆ ನೀವು ಯಾವುದೇ ಒಂದು ತರಕಾರಿ ಕೂಡ ಈ ಥರ ಕರಿ ಮಾಡ್ಬೋದು, ಸಖತ್ತಾಗಿರುತ್ತೆ. ನಾನು ಫ್ರೆಶ್ ಕ್ರೀಮ್ ಇಲ್ಲ, ನಾನು ಫ್ರೆಶ್ ಕ್ರೀಮ್ ಯೂಸ್ ಕೂಡ ಮಾಡೋದಿಲ್ಲ. ಸೊ ಅದಕ್ಕೆ ನಾನು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಮೊಸರು ಹಾಕಿದರೆ ಏನಾಗುತ್ತೆ ಅಂತ ಅಂದರೆ ಆ ಒಂದು ಏನು ಸ್ಮೆಲ್ ಇರುತ್ತಲ್ಲ, ಸೊ ಅದು ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು. ಯಾವ ಥರ ಅಂತ ಅಂದರೆ ಎಣ್ಣೆ ಬರಬೇಕು, ಮೊಸರೆಲ್ಲ ಸ್ವಲ್ಪ ಹಿಂಗೆ ಅದು ಪನ್ನೀರ್ ಟೈಪ್ ಆಗಬೇಕು. ಸೊ ಆ ಥರ ಮಾಡ್ಕೊಂಡು ಆದಮೇಲೆ ನಾವೇನು ಆಲೂ ಮತ್ತು ಹೂಕೋಸು ಬೇಯಿಸಿ ಅಂತ ಅಂದರೆ ಇವಾಗ ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕಿ ಹೂಕೋಸನ್ನ ಕ್ಲೀನ್ ಮಾಡ್ಕೊಳ್ತೀವಲ್ಲ, ಸೊ ಆವಾಗಲೇ ಸ್ವಲ್ಪ ಬೆಂದೋಗಿರುತ್ತೆ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಬಾಡಿಸ್ಕೊಳ್ಳೋಣ. ಉಪ್ಪೇನಾದರೂ ನೋಡಿಬಿಟ್ಟು ಹಾಕ್ಕೊಳ್ಳಿ, ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕಿದ್ದೆ, ಬೇಕಾದರೆ ನೀವು ಕೂಡ ಹಾಕೋಬೋದು. ಸೊ ನಿಮಗೆ ಎಷ್ಟು ಜನ ಇದ್ದಾರೆ ಅಂತ ನೋಡಿಬಿಟ್ಟು ಕ್ವಾಂಟಿಟಿ ಮೇಲೆ ಈ ಒಂದು ಅಡುಗೆನ ಮಾಡ್ಬೋದು. ನಿಮಗೆಲ್ಲ ತುಂಬಾ ಈಸಿ ಅನಿಸುತ್ತೆ. ಮನೇಲಿ ಹೂಕೋಸಿಗೆಲ್ಲ ಇವಾಗೆಲ್ಲ ತುಂಬಾ ಕಮ್ಮಿ ರೇಟು ಹೂಕೋಸಿಗೆ. ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಾನು ಉಪ್ಪು ಹೇಳಿದ್ನಲ್ಲ, ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕಾಗತ್ತೆ. ಆನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲದೆ ನಾನು ಅಡುಗೆನೇ ಮಾಡಲ್ಲ ಅಂತ ಹೇಳ್ಬೋದು. ಎಲ್ಲ ಒಂದು ಅಡುಗೆಗೂ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿದರೆ ಆ ಒಂದು ಫ್ಲೇವರ್ ಮತ್ತು ಆ ಒಂದು ಏನು ಘಮ ಅದು ಹಾಗೆ ಬರ್ತಾ ಇರುತ್ತೆ. ಸೊ ನಂಗೆ ತುಂಬಾ ಇಷ್ಟ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಚಪಾತಿ ಪೂರಿಗೆ ಚೆನ್ನಾಗಿರುತ್ತೆ. ಗೈಸ್, ಭಾರತ ಸರ್ಕಾರದಿಂದ ನಮ್ಗೆ ಅಕ್ಕಿ ಮತ್ತೆ ಗೋಧಿ ಹಿಟ್ಟನ್ನ ಕೊಡ್ತಾರೆ, ಅದ್ರ ಜೊತೆ ಕಡಲೆಬೇಳೆ ಕೂಡ ಕೊಡ್ತಾರೆ. ಸೊ ನಿಮ್ಗೆ ಎಲ್ಲಾದ್ರೂ ನಿಮ್ಗೆ ಎಲ್ಲೆಲ್ಲಿ ಸಿಗುತ್ತೆ, ಅದು ಎಲ್ಲಿ ಸಿಗ್ಬೋದು? ರಿಲಯನ್ಸ್ ಮಾರ್ಟ್, ಬಿಜೆಪಿ ಆಫೀಸ್, ಆನ್ಲೈನ್. ಓಕೆ, ಬಿಜೆಪಿ ಆಫೀಸಲ್ಲಿ ಸಿಗುತ್ತೆ. ನಿಮ್ಗೆ ಏನಾದ್ರು ನಿಯರ್ ಬೈ ಏನಾದ್ರು ಬಿಜೆಪಿ ಆಫೀಸ್ ಇತ್ತು ಅಂತಂದ್ರೆ ಅಲ್ಲಿ ಸಿಗುತ್ತೆ. ಆಮೇಲೆ ರಿಲಯನ್ಸ್ ಮಾರ್ಟ್ ಅಲ್ಲಿ ಏನಾದ್ರು ಬಂದಿದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ ನಂತರ ಆನ್ಲೈನ್ ಅಲ್ಲಿ ಕೂಡ ನಾವು ಪರ್ಚೇಸ್ ಮಾಡ್ಬೋದು. ಸೊ ನಾವು ಇದನ್ನ ಬಿಜೆಪಿ ಆಫೀಸಲ್ಲಿ ತಗೊಬಂದ್ವಿ, ಹಸ್ಬೆಂಡ್ ಆಫೀಸ್ ಹತ್ರನೇ ಇತ್ತು. ಸೊ ಅದೇ ಬರುವಾಗ ತಗೊಬಂದ್ರು. ಫಸ್ಟ್ ಟೈಮ್ ನಾವು ಅಕ್ಕಿನ ಬೈ ಮಾಡಿದ್ವಿ. 29 ರೂಪಾಯಿಗೆ ಕೆಜಿ ಅಕ್ಕಿ, 29 ರೂಪಾಯಿಗೆ ಕೆಜಿ ಅಕ್ಕಿ ಎಲ್ಲೂ ಸಿಗೋದಿಲ್ಲ. ಸೊ ಕೊಟ್ಟಿದ್ದಾರೆ, ನಾವೇನೋ ಟೆಸ್ಟ್ ಮಾಡಿದ್ವಿ, ಇದು ಏನಾದ್ರು ರೇಷನ್ ಅಕ್ಕಿನ ಅಥವಾ ಬೇರೆನಾ ಅಂತ ಹೇಳಿ. ರೇಷನ್ ಅಕ್ಕಿ ಅಲ್ವೇ ಅಲ್ಲ, ರೇಷನ್ ಅಕ್ಕಿ ಅಂತ ಹೇಳಿ ತಿಳ್ಕೊಂಡ್ರೆ, ಬಟ್ ಅದು ರೇಷನ್ ಅಕ್ಕಿ ಅಲ್ಲ. ನಾವು ಕೂಡ ಚೆಕ್ ಮಾಡಿದ್ವಿ. ಒಂದ್ಸರಿ ನೀವು ಬಾಯ್ಲ್ಡ್ ರೈಸ್ ನ ಬಾಯ್ಲ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೈಸು. ನೀವು ಕುಕ್ಕರ್ ಅಲ್ಲಿ ಮಾಡಿದ್ರೆ, ಯಾವುದೇ ತರ ಕುಕ್ಕರ್ ಅಲ್ಲಿ ಮಾಡಿದ್ರು ಸ್ವಲ್ಪ ಗಂಜಿ ಟೈಪ್ ಬರುತ್ತೆ. ಆದ್ರೆ ನೀವು ಬಾಯ್ಲ್ಡ್ ರೈಸ್ ಮಾಡಿ, ಅಂದ್ರೆ ಅಕ್ಕಿನ ಬಸ್ಬಿಟ್ಟು ಅನ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಚೆನ್ನಾಗಿ ಬರುತ್ತೆ. ಸೊ ಆ ತರ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಸೊ ನಾವು ಫಸ್ಟ್ ಟೈಮ್ ನಾನು ತಗೊಂಡಿದ್ದು 10 kg ಒಂದು ಬ್ಯಾಗ್ ನ. ಸೊ ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು ಇನ್ನೊಂದು 10 kg ಬ್ಯಾಗ್ ತಂದರೆ. ಅದ್ರ ಜೊತೆ ಆಟ ಕೂಡ ತಂದಿದ್ದಾರೆ, ಭಾರತ್ ಆಟ ಅಂತ ಹೇಳಿ. ಇದು ಗೋಧಿ ಹಿಟ್ಟು. ಈ ಸರಿ ಬಂದಿದೆ. ಅದು ಮೊನ್ನೆ ತಂದಾಗ, ಒಂದು ವಾರದ ಮುಂಚೆ ತಂದಾಗ ಇರಲಿಲ್ಲಾಗಿತ್ತು, ಇವಾಗ ಅಷ್ಟೇ ಬಂದಿದೆ. ಇದನ್ನ ಚಪಾತಿ ಮಾಡಿದಾಗ ಯಾವ ತರ ಬರ್ತಿರ್ತಾರೆ ನೋಡ. ಇದು 27.5 ರೂಪಾಯಿ ಕೆಜಿ.
ಸೊ ಗೋಧಿ ಹಿಟ್ಟು ನಿಮ್ಗೆ ಬೇರೆ ಕಡೆ ಏನಾದ್ರೂ ತಗೊಂಡ್ರೆ 40 ರೂಪಾಯಿ ಒಳಗಡೆ ಯಾವುದೇ ತರ ಗೋಧಿ ಹಿಟ್ಟು ಸಿಗೋದಿಲ್ಲ. ಸೊ ಇದು ಭಾರತ ಸರ್ಕಾರದಿಂದ ನಮ್ಗೆ ಗೋಧಿ ಹಿಟ್ಟನ್ನ 27 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದ್ರು ಬಿಜೆಪಿ ಆಫೀಸ್ ಹತ್ರ ಇತ್ತು ಅಂದ್ರೆ ಇಲ್ಲ ಆನ್ಲೈನ್ ಅಲ್ಲಿ ಕೂಡ ಬೈ ಮಾಡ್ಬೋದು. ಸೊ ಒಂದ್ಸರಿ ತಗೊಂಡ್ ನೋಡಿ. ನಾ ಗೋಧಿ ಹಿಟ್ಟನ್ನ ಚಪಾತಿ ಮಾಡಿ ಅದನ್ನು ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾವ ತರ ಬಂತು ಅಂತ. ರೈಸ್ ಕೂಡ ಇನ್ನೊಂದ್ಸರಿ ನಾನು ಲೈವ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವ ತರ ಬಂತು ಅಂತ. ಓಕೆನಾ? ಈ ತರ ಕಮ್ಮಿ ರೇಟಿಗೆ ಭಾರತ ಸರ್ಕಾರದಿಂದ ನಮ್ಗೆ ತುಂಬಾ ಅನುಕೂಲವಾಗಿ ಈ ತರ ಒಂದು ಗ್ರಾಸರೀಸ್ ಕೊಡ್ತಾ ಇದ್ರೆ ಅಂತ ಹೇಳ್ಬೋದು. ಸೊ ಇನ್ನ ಬರುತ್ತೆ ಕಡಲೆಬೇಳೆ ಕೂಡ ತಗೊಂಡಿದೀವಿ ನಾವು, ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಕಡಲೆಬೇಳೆ ಯಾವ ತರ ಇದೆ ಅಂತ ಹೇಳಿ. ಇದು ಬಂದು ಕಡಲೆಬೇಳೆ ಭಾರತ್ ದಾಲ್ ಅಂತ ಕೊಟ್ಟಿದ್ದಾರೆ, ಚನ್ನಾ ದಾಲ್ 60 ರೂಪಾಯಿ kg. ಬಟ್ ನಿಮಗೆ 60 ರೂಪಾಯಿಗೆಲ್ಲ ಈ ಚನ್ನಾ ದಾಲ್ ಕೊಡೋದಿಲ್ಲ, ನಿಮಗೆಲ್ಲ ಗೊತ್ತು ತುಂಬ ಕಾಸ್ಟ್ಲಿ ಅಂತ. ಹಾಗೆ ಅಕ್ಕಿ ಮತ್ತು ಗೋಧಿ ಹಿಟ್ಟು ಕೂಡ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ಏನಪ್ಪ ಇಷ್ಟು ಕಮ್ಮಿ ರೇಟಿಗೆ ಕೊಡ್ತಾರೆ, ಯಾವ ಥರ ಇರ್ಬೋದು ಅಂತ ಆ ಥರ ಏನಿರೋದಿಲ್ಲ. ನಾನು ರೈಸ್ ಕೂಡ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಹಾಗಂತ ಕುಕ್ಕರ್ ಮಾಡೋಕ್ಕೂ ಮುಂಚೆ ನೀವು ಬಸಿಯೋ ಅನ್ನ ಮಾಡ್ತಾರಲ್ಲ, ಸೊ ಆ ಥರ ಮಾಡಿ, ಭತ್ತನ್ನ ಮಾಡ್ತಾರಲ್ಲ, ಸೊ ಆ ಥರ ಮಾಡಿ ಚೆನ್ನಾಗಿ ಬರುತ್ತೆ ರೈಸು. ದಾಲ್ ಕೂಡ ಚೆನ್ನಾಗಿತ್ತು. ಬೆಳಗ್ಗೆ ದೋಸೆ ಮಾಡಿದ್ದೆ, ಸೊ ಹಿಟ್ಟು ಹಾಗೆ ಮಿಕ್ಕಿತ್ತು. ಆಲೂಗಡ್ಡೆ ಪಲ್ಯ ಕೂಡ ಹಾಗೆ ಇತ್ತು. ಸೊ ನಾನಿವತ್ತು ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಶೇಂಗಾ ಚಟ್ನಿ ಮಾಡಿದೆ, ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು, ಕಾಯಿ ಚಟ್ನಿ ಯಾವ ಥರ ರೆಡಿ ಮಾಡ್ಕೊಳ್ತೀವಿ ಅದೇ ಥರ ಮಾಡಿಕೊಂಡು ಶೇಂಗಾನ ಹುರಿದ್ಬಿಟ್ಟು ಹಾಕ್ಕೊಂಡು ಚಟ್ನಿ ಮಾಡಿಕೊಂಡೆ, ಸಖತ್ತಾಗಿತ್ತು. ಮಸಾಲೆ ದೋಸೆಗೆ ಈ ಥರ ಚಟ್ನಿ, ಆಮೇಲೆ ಕೆಂಪು ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿ ಮಾಡಿದೆ ತುಂಬ ದಿನ ಆಯಿತು, ಮಾಡಬೇಕು. ಮಾಡಿ ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಒಂದು 15 ದಿನ ಆದರೂ ಇಟ್ಕೋಬೋದು ಫ್ರಿಜ್ಜಲ್ಲಿ, ಚೆನ್ನಾಗಿರುತ್ತೆ. ಆಮೇಲೆ ನಾನು ಯಾವಾಗ ಮಾಡೋ ದೋಸೆ ಯಾವಾಗಲೂ ಕ್ರಿಸ್ಪಿ ಆಗಿರುತ್ತೆ. ನಿಮಗೆ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಕೂಡ ಇರುತ್ತೆ. ನಾನು ಹಸ್ಬೆಂಡಿಗೆ ಸಂಜೆ ಟೈಮಲ್ಲಿ ಕ್ರಿಸ್ಪಿಯಾಗಿ ಮಾಡಿಕೊಡ್ತೀನಿ. ಲಂಚ್ ಬಾಕ್ಸಿಗೆ ನಾನು ಸ್ವಲ್ಪ ಸಾಫ್ಟಾಗಿ ಮಾಡಿಕೊಡ್ತೀನಿ. ಅವರು ಇಲ್ಲಿ ಮನೇಲಿ ತಿನ್ನೋದಿಲ್ಲಲ್ವ, ಸೊ ಬಾಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿದ್ದರೆ ಆಫೀಸಲ್ಲಿ ಕೂಡ ಅದೇ ಥರ ಇರುತ್ತೆ. ನೀವು ಕ್ರಿಸ್ಪಿ ಮಾಡಿದರೆ ಏನಾಗುತ್ತೆ ಅಂತ ಅಂದರೆ ಅದು ಹೋಗೋಷ್ಟರೊಳಗೆ ಏನೋ ಒಂಥರ ಆಗಿರುತ್ತೆ, ಒಣಗೋಗಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಡ್ತೀನಿ. ಚಟ್ನಿ ಕೂಡ ತುಂಬ ಚೆನ್ನಾಗಿತ್ತು, ರೆಡಿ ಮಾಡಿಕೊಂಡೆ. ಹಸ್ಬೆಂಡಿಗೆ ಹಾಕಿ ಹಾಗೆ ಸಂಜೆ ಸ್ವಲ್ಪ ಕ್ರಿಸ್ಪಿಯಾಗಿ ತುಪ್ಪ ಎಲ್ಲ ಹಾಕ್ಬಿಟ್ಟು ದೋಸೆ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಸೊ ದೋಸೆಗೆ ನೆನೆಸೋದು ಯಾವ ಥರ ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೋಡ್ಬೋದು. ಸೊ ನಾನು ಡಿಫ್ರೆಂಟಾಗಿ ಸ್ವಲ್ಪ ನೆನೆಸ್ತೀನಿ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ಬೇಕಂದರೆ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೋಡ್ಬೋದು. ಓಕೆನಾ? ನೋಡಿ ಚೆನ್ನಾಗಿ ಬಂದಿದ್ದು ದೋಸೆ ಅಂತ, ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಏನೋ ಒಂಥರ ಸಖತ್ ಟೇಸ್ಟು. ಸೊ ನಾನು ಮಾಡೋ ದೋಸೆ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಅಂತಲೇ ಹೇಳ್ಬೋದು. ಸೊ ನಾನು ಹೊಗಳ್ಕೋಬಾರ್ದು, ಬಟ್ ಎಲ್ಲರೂ ಹೇಳೋದ ಪ್ರಕಾರ ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.